ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪೂರಿಗೆ ವೆಜಿಟೇಬಲ್ಸ್ ಸಾಗು ಮಾಡೋದು ಹೇಳ್ತೀನಿ. ಯೂಶ್ವಲಿ ಎಲ್ಲರೂ ಮನೇಲಿ ಮಾಡ್ತೀರಾ. ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 2 ದೊಡ್ಡ ಕ್ಯಾರೆಟ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಒಂದು ದೊಡ್ಡದು ಆಲೂಗಡ್ಡೆ ಚಿಕ್ಕದಾಗಿ ಹೆಚ್ಚಿದ್ದೀನಿ, ಬೀನ್ಸು ಮತ್ತು ಬಟಾಣಿ ಕಾಳು ಇದನ್ನೆಲ್ಲ ಹಾಕಿ ನಾನು ಒಂದು ವಿಸಿಲ್ ಕುಕ್ಕರಲ್ಲಿ ವಿಸಿಲ್ ಮಾಡ್ಕೊಂಡ್ಬಿಡ್ತೀನಿ. ಯೂಶ್ವಲಿ ಭಾಳ ಜನ ಏನು ಮಾಡ್ತಾರೆ, ಒಗ್ಗರಣೆಯಲ್ಲೇ ಬೆನ್ಸ್ಕೊಂಡ್ಬಿಡ್ತಾರೆ. ಬಟ್ ಅದು ತುಂಬ ಲೇಟ್ ಆಗುತ್ತೆ ಅಂತ ನಾನು ಒಂದು ವಿಸಿಲ್ ಇದನ್ನು ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡ್ಕೊಂಡ್ಬಿಡ್ತೀನಿ, ಈಸಿ ಆಗುತ್ತೆ ಅಂತ. ನೋಡಿ, ಎಲ್ಲ ತರಕಾರಿ ಕುಕ್ಕರಲ್ಲಿ ಹಾಕ್ಬಿಡ್ತೀನಿ. ತರಕಾರಿ ಎಲ್ಲ ಕುಕ್ಕರಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಏನು ಹಾಕಲ್ಲ, ತುಂಬ ಮೀಡಿಯಮಾಗಿ ಹಾಕ್ತೀನಿ. ತುಂಬ ಗ್ರೇವಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೇಲೆ ನಾವು ಸಾಗು ಮಾಡೋ ಒಂದು ಉಪ್ಪು ಹಾಕ್ತೀವಿ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದೇ ವಿಸಿಲ್, ತುಂಬ ವಿಸಿಲ್ ಮಾಡೋಕ್ಕೋಗ್ಬಿಡಿ, ಮೆತ್ತಗಾಗ್ಬಿಡುತ್ತೆ ತರಕಾರಿ. ಒಂದೇ ವಿಸಿಲ್ ಮಾಡ್ಕೊಂಬಿಡೋಣ ಇದನ್ನು. ಕುಕ್ಕರ್ನ ಒಂದು ಸೀಟಿ ಆಗೋಕ್ಕೆ ಎಲ್ಲ ತರಕಾರಿ ಹಾಕಿ ಒಂದು ವಿಸಿಲ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಪೇಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೇವಿಗೆ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಲವಂಗ, ಚಕ್ಕೆ ಮತ್ತು ಇದು ಯಾಲಕ್ಕಿ, ಮತ್ತು ಸ್ವಲ್ಪ ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ. ನೀವು ಖಾರ ಎಷ್ಟಕ್ಕಷ್ಟು ನೋಡ್ಕೊಂಡು ಹಾಕೋರಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿ, ನನ್ನ ಹತ್ರ ಇರಲಿಲ್ಲ ಅಂತ ಹಾಕ್ತಾಯಿಲ್ಲ. ಮತ್ತು ಗಸಗಸೆ ಇದ್ದರೆ ಗಸಗಸೆ ಹಾಕಿ ಇದನ್ನೆಲ್ಲ ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ನಾನು. ಆಯಿತಾ? ನೋಡಿ, ಕುಕ್ಕರ್ ಒಂದು ವಿಸಿಲ್ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಮಿಕ್ಸರ್ ಜಾರಲ್ಲಿ ನಾನು ನೈಸಾಗಿ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಗಸಗಸೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದು ಮರಿಬೇಡಿ. ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹಾಕಿಲ್ಲ. ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಗು ಮಾಡೋದು ಹೇಳ್ತೀನಿ ನಿಮಗೆ. ನೋಡಿ, ನಾವು ಗ್ರೇವಿ ಮಾಡ್ಕೊಂಡಿದ್ದೀವಲ್ಲ, ಗ್ರೇವಿ ಮಾಡ್ಕೊಂಡಿದ್ರಲ್ಲಿ ನಾವು ಇದು ಪುಟಾಣಿ ಹಾಕ್ಬೇಕು ಸ್ವಲ್ಪ, ಯಾಕಂದರೆ ತಿಕ್ನೆಸ್ ಬರಬೇಕು. ನಾನು ಮರ್ತೋಗಿದ್ದೆ. ಈಗ ನಾನು ಪುಟಾಣಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಆಗಲೇ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬರೀ ಪುಟಾಣಿನಂದು ಗ್ರೈಂಡ್ ಮಾಡ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಪುಟಾಣಿ ಹಾಕೋದು ಮರಿಬೇಡಿ. ನೋಡಿ, ನಾನು ಪುಟಾಣಿನೂ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟೆ. ಅದನ್ನು ಹಾಕೋದು ಮರ್ತಿದ್ದೆ ನಾನು. ಇದನ್ನು ಹಾಕಿದರೆ ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರುತ್ತೆ ಅಂತ ನಾವು ಪುಟಾಣಿ ಹಾಕ್ತೀವಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಮಿಕ್ಸರಲ್ಲಿ ಹಾಕೊಂಬಂದೆ ಮೊದಲೇ ಹಾಕ್ಕೊಂಬಿಡಿ. ನಾನು ಹಾಕೋದು ಮರ್ತಿದ್ದೆ ಅಂತ ಹಾಕಿಲ್ಲ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಗ್ರೇವಿ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕೋಣ. ದಪ್ಪನ ಕಡಾಯಿ ತೊಗೊಂಡಿದ್ದೀನಿ, ಅದು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ತೀನಿ. ಈಗ ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅದು ನೋಡ್ಕೊಂಡು ಎಣ್ಣೆ ಹಾಕೋರಿ. ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಸಾಸಿವೆ, ಜೀರಿಗೆ ಎಲ್ಲ ಹಾಕೋಣ. ಇದಕ್ಕೆ ನಾನೊಂದು ಪಲಾವ್ ಎಲೆನೂ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಆಗಲಿ. ನೋಡಿ, ಸಾಸಿವೆ ಜೀರಿಗೆ ಆದಮೇಲೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಬೆನೀತಿರುವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ತರಕಾರಿಗೂ ಉಪ್ಪು ಹಾಕಿದ್ದೀವಿ, ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕಿ, ಮತ್ತು ಬೇಕಾದ್ರೆ ಮೇಲೆ ಹಾಕ್ಕೋಬೋದು. ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿನ. ಈ ಕುಕ್ಕರ್ ಒಂದು ವಿಸಿಲ್ ಮಾಡಿದ್ದೆ, ತಣ್ಣಗಾಗಿದೆ, ತೆಗಿತಾ ಇದ್ದೀನಿ. ನೋಡಿ, ಒಂದೇ ವಿಸಿಲ್ ಮಾಡಿ, ತುಂಬ ಇದು ಮಾಡೋಕ್ಕೆ ಹೋಗಬೇಡಿ. ನೋಡಿ, ತರಕಾರಿ ಎಲ್ಲನೂ ಒಂದೇ ವಿಸಿಲಲ್ಲಿ ಬೆಳೆಸ್ಕೊಂಡಿದ್ದೀನಿ. ಈ ರೀತಿ ಮಾಡಿದರೆ ತುಂಬ ಈಸಿ ಆಗುತ್ತೆ. ಅದರಲ್ಲೇ ಹಾಕಿ ಮಾಡಿ ತುಂಬ ಇದಾಗುತ್ತೆ. ನಾವು ನೋಡಿ, ಮಿಕ್ಸರ್ ಜಾರಿಗೆ ಇದು ನೀರೇನು ತೊಗೊಂಡಿದ್ವಲ್ಲ ಸ್ವಲ್ಪ ಹಾಕಿ ಗ್ರೇವಿಗೆ ಹಾಕ್ಕೊತೀವಿ. ಮತ್ತು ಸಪ್ರೇಟ್ ಬೇರೆ ನೀರು ಹಾಕೋಕ್ಕೆ ಹೋಗ್ಬಿಡಿ. ಗ್ರೇವಿಗೆ ಕಡಿಮೆ ಆದರೆ ಇದು ನೀರೇ ಹಾಕ್ಕೊರಿ ನೀವು. ನೋಡಿ, ಇದೇ ನೀರು ಹಾಕ್ಕೊಂಡಿದ್ದೀನಿ ನಾನೀಗ. ನಾವೀಗ ಈರುಳ್ಳಿ ಬೆಂದ ಮೇಲೆ ಗ್ರೇವಿ ಹಾಕೋಣ.
ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ತುಂಬಾ ಕೆಂಪು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಸಿ ವಾಸನೆ ಆಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಮಾಡ್ಕೊಡಿ. ಆಮೇಲೆ ಇದಕ್ಕೆ ನಾವು ಮಿಕ್ಸರಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಎಲ್ಲ ಹಸಿ ಇರೋದಕ್ಕೆ ಚೆನ್ನಾಗಿದೆ ಎಣ್ಣೆ ಚೆನ್ನಾಗಿ ಇದನ್ನು ಬೆನೆಸ್ಕೋಬೇಕು ನಾವು. ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೆನೆಸ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಬೆನೆಸ್ಕೊಳ್ಳೋಣ. ನಿಮಗೇನಾದ್ರು ಕಡಿಮೆ ಅನಿಸಿರೋ ಗ್ರೇವಿ ನಾವು ಏನು ನೀರು ತಗೊಂಡಿದ್ದೀವಲ್ಲ ತರಕಾರಿ ಇದು ಅದನ್ನೇ ಹಾಕ್ಬೋದು. ಇದಕ್ಕೆ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಈಗ ಒಂದು 5ರಿಂದ 6 ನಿಮಿಷದ ಕಾಲ ಚೆನ್ನಾಗಿದೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ತೇಲೋ ತನಕ ನೋಡಿ, ಎಣ್ಣೆ ಬಿಟ್ಟಿದೆ ನೋಡಿ, ಈ ರೀತಿ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೋದು. ಯಾಕಂದರೆ ನಾವೆಲ್ಲ ಹಸಿದು ಹಾಕಿರ್ತೀವಲ್ಲ, ನಾವು ಆ ಥರನೇ ಇಮಿಡಿಯೇಟಾಗಿ ಗ್ರೇವಿಗೆಲ್ಲ ತರಕಾರಿ ಹಾಕಿಬಿಟ್ರೆ ಟೇಸ್ಟ್ ಬರೋಲ್ಲ. ಈಗ ಎಲ್ಲ ಆಗಿದೆಯಲ್ಲ, ಇದು ನಾನು ಎಲ್ಲ ತರಕಾರಿ ಹಾಕ್ತಾಯಿದ್ದೀನಿ ನೋಡಿ. ತರಕಾರಿ ಹಾಕಿ ನಮಗೆ ಎಷ್ಟು ಗ್ರೇವಿ ಬೇಕೋ ಅದು ನೋಡಿಕೊಂಡು ನಾವು ಇದಕ್ಕೆ ನೀರು ಹಾಕೋಣ. ಇದೆಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಬೆನೆಸ್ಕೊಂಬಿಡೋಣ. ಎಲ್ಲ ಗ್ರೇವಿ ಅದು ತರಕಾರಿಗೆಲ್ಲ ಮಿಕ್ಸ್ ಆಗಬೇಕದು, ಅದಕ್ಕೆ ನಾವೆಲ್ಲ ಅದು ಹಾಕೋಣ. ಇದೆಲ್ಲ ಫ್ಲೇವರ್ ಎಲ್ಲ ತರಕಾರಿಗೆ ಬರಬೇಕಲ್ಲ, ಅದಕ್ಕೆ ಒಂದು 5 ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಮಾಡೋಣ. ಆದಷ್ಟು ದಪ್ಪನ ಕಡಾಯಿನೇ ಬಳಸಿ ನೋಡಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಕುದಿಯೋಕೆ ಬಿಡೋಣ. ಬಿಸಿ ಬಿಸಿ ವೆಜಿಟೇಬಲ್ಸ್ ಸಾಗು ರೆಡಿಯಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬಿಟ್ಟರೆ ಗಟ್ಟಿ ಆಗುತ್ತದು. ನಿಮಗೆ ಯಾವ ಥರ ಗ್ರೇವಿ ಬೇಕು ಆ ಥರ ಮಾಡ್ಕೊರಿ ನೋಡಿ. ವೆಜಿಟೇಬಲ್ಸ್ ಆಗಿ ಪೂರಿ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.